ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಫ್ರೂಟ್ ಸಾಲಿಡ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನಾನಿವಾಗ ಹಣ್ಣುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೋಮ್ಗ್ರಾನೇಟ್, ಸೀಬೆಹಣ್ಣು, ಡೇಟ್ಸ್, ಬಾಳೆಹಣ್ಣು, ಆ್ಯಪಲ್. ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ನೂ ಕೂಡ ಆ್ಯಡ್ ಮಾಡ್ಬೋದು. ಕ್ಯಾಶ್ಯೂ ಮತ್ತು ದ್ರಾಕ್ಷಿನ ಆ್ಯಡ್ ಮಾಡ್ಕೋಬೋದು. ನಾನೀಗ ಹಣ್ಣುಗಳನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಹಾಲನ್ನ ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯೋ ತನಕ ಹಾಲನ್ನ ಕುದಿಸ್ಕೊಳ್ಳಿ. ನಂತರ ತಣ್ಣಗಿರೋ ನೀರಿಗೆ ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡಬೇಕು. ಅದು ಗಂಟು ಬರದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಲು ಕುದಿದ ನಂತರ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಕೋಲ್ಡ್ ವಾಟರ್ಗೆ, ಅದನ್ನು ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಅದು ಗಟ್ಟಿ ಆಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿದೆ. ನಂತರ ಅದಕ್ಕೆ ನಿಮಗೆ ಎಷ್ಟು ಸಿಹಿ ಬೇಕೋ, ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ ಗಟ್ಟಿಯಾಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದಮೇಲೆ ಒಂದೊಂದೇ ಫ್ರೂಟ್ಸ್ನ ನಾವು ಇದರೊಳಗೆ ಹಾಕೋಣ. ಕಟ್ ಮಾಡಿರೋ ಫ್ರೂಟ್ಸ್ಗಳನ್ನ ತೊಗೊಳ್ಳೋಣ. ಮೊದಲನೇದಾಗಿ ಆ್ಯಪಲ್ ಹಾಕ್ತಾಯಿದ್ದೀನಿ. ಆ್ಯಪಲ್ನ ಹಾಕಿದ್ವಿ. ನಂತರ ಪೋಮ್ಗ್ರಾನೇಟ್ನ ಹಾಕ್ತಾಯಿದ್ದೀನಿ. ನಂತರ ಸೀಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಂತರ ಬನಾನಾ, ನಂತರ ಡೇಟ್ಸ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಇದನ್ನ ನಾವು ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಆದ ನಂತರ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.